ನಿಮಗೇನೆ ಹಾಯ್, ನಾನು ರಮ್ಯಾ. ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಣ್ಣ. ಸರಿ, ಸಾರಿ ಅಣ್ಣ. ಯಾಕಂತಂದರೆ ನಿಮ್ಮ ಆಡಿಯೋ ರೆಕಾರ್ಡಿಂಗ್ ಕೇಳೋದು ಸ್ವಲ್ಪ ತಡ ಆಯಿತು, ಅದಕ್ಕಾಗಿ ಸಾರಿ ಕೇಳ್ತಾ ಇದ್ದೀನಿ. ಓಕೆನಾ? ಸರಿ, ಓಕೆ. ನೀವೇನು ಕೇಳಿದ್ರಿ, ನಿಮ್ಗೆ ಯಾರಾದ್ರೂ ಒಬ್ಬರು ಫ್ರೆಂಡ್ ಇರ್ತಾರೆ, ಅವ್ರ ಬಗ್ಗೆ ಇನ್ನೊಬ್ರು ಅಂದ್ಬಿಟ್ಟು ಅವಳ ಹಾಗೆ ಹೀಗೆ ಅಂತ ಕೆಟ್ಟದಾಗಿ ಅವ್ರ ಬಗ್ಗೆ ಹೇಳೋವಾಗ ನಿಮ್ಮ ಮನಸ್ಸಿಗೆ ಬೇಜಾರಾಗಲ್ವಾ ಅಂತ ಕೇಳಿದಿರಲ್ವಾ? ಖಂಡಿತವಾಗ್ಲೂ ಬೇಜಾರಾಗುತ್ತೆ. ಹಂಗಂತ ಮಾತ್ರಕ್ಕೆ ಹೇಳೋವ್ರ ಬಾಯಿನ ಮುಚ್ಸಕ್ಕಾಗಲ್ಲ, ಹೇಳೋರು ಹೇಳ್ತಾ ಇರ್ತಾರೆ. ಓಕೆನಾ? ಅದನ್ನ ತಗೊಳೋದು ಬಿಡೋದು ನಮಗ್ ಸೇರಿರುತ್ತೆ. ಒಳ್ಳೇದನ್ನ ತಗೊಳೋಣ, ಕೆಟ್ಟದನ್ನ ಬಿಸಾಡೋಣ. ಓಕೆನಾ? ಅವ್ರವ್ರ ಅನಿಸಿಕೆನ ಅವ್ರು ಹೇಳೋವಾಗ ಅದನ್ನ ಹೇಳ್ಬೇಡಿ ಅಂತ ಹೇಳೋದಕ್ಕಾಗಲ್ಲ. ಅವ್ರವ್ರ ಅನಿಸಿಕೆನ ಅವ್ರು ಹೇಳ್ತಾ ಇರ್ತಾರೆ. ಆದ್ರೆ ಒಳ್ಳೇದನ್ನ ನಾವು ತಗೋಣ, ಕೆಟ್ಟದನ್ನ ಬಿಸಾಡೋಣ. ಮತ್ತೆ ನಮ್ ಫ್ರೆಂಡ್ ಮೇಲೆ ನಮ್ಗೆ 100% ನಂಬಿಕೆ ಇದ್ರೆ 1000 ಜನ 1000 ಮಾತು ಹೇಳಿ ನಾವು ಅದನ್ನೆಲ್ಲ ತಲೆಗೆ ಹಾಕೊಳಕ್ಕೆ ಸಾಧ್ಯ ಆಗೋದಿಲ್ಲ. ಓಕೆನಾ? ನನಗ್ ನನ್ನ ಫ್ರೆಂಡ್ ಮೇಲೆ 100% ನಂಬಿಕೆ ಇದ್ರೆ 1000 ಜನ ಬಂದ್ 1000 ಮಾತಲ್ಲಿ ನಾನು ಅದನ್ನ ಕಿವಿ ಮೇಲೆ ಹಾಕೊಳಲ್ಲ. ಅವ್ರು ಹೇಳ್ತಾ ಇದ್ರು, ಅವ್ರ ಅನಿಸಿಕೆನ ಅವ್ರು ಹೇಳ್ತಾರೆ, ಹೇಳಿ ಬಿಡಿ, ಕೆಲವು ಜವಾಬ್ದಾರಿ ನಮ್ದು. ನಮ್ಗಿಷ್ಟ ಆದ್ರೆ ಅದನ್ನ ತಗೋಣ, ಇಲ್ಲ ಅಂದ್ರೆ ಈ ಕಿವಿಯಲ್ಲಿ ಕೇಳಿ ಆ ಕಿವಿಯಲ್ಲಿ ಬಿಡ್ತಾರಣ. ಆ ರೀತಿ ಕ್ಯಾರೆಕ್ಟರ್ ನಂದು. ಓಕೆನಾ? ಸರಿ, ಇನ್ನೇನ್ ಕೇಳಿದ್ರೆ, ಈಗ ಪ್ರಥಮಣ್ಣ ಹೋಗ್ಬಿಟ್ಟು ಸಂಜನಾ ಹತ್ರ ಭುವನ ಸರಿ ಇಲ್ಲ, ಅವನು ಹಾಗೆ ಹೀಗೆ ಅಂತ ಹೇಳ್ತಾ ಇದ್ದಾರೆ. ಹೇಳಿದ್ನಲ್ವಾ, ಅದು ಸರಿನಾ ಅಂತ ಕೇಳಿದಿರ. ಅದು ಖಂಡಿತವಾಗ್ಲೂ ಸರಿಯಲ್ಲ, ತಪ್ಪು. ಅದನ್ನ ನಾವು ತಿಳಿಸ್ಕೊಟ್ಟಿದೀವಲ್ಲ, ಇದು ನೀವು ಮಾಡಿದ್ ಸರಿಯಲ್ಲ, ಇದು ತಪ್ಪು ಅಂತ ನಾವು ಹೇಳಿದ್ಮೇಲೆ ಮತ್ತೆ ಅವ್ರ ಅದನ್ನೇನು ತಪ್ಪನ್ನ ಮಾಡ್ತಿರ್ಲಿವಲ್ಲ, ಬಿಟ್ಬಿಟ್ಟಿದ್ರಲ್ಲ. ಸರಿ, ನಾನ್ ಮಾಡ್ತಿರೋದ್ ತಪ್ಪು ಅಂತ ಅವ್ರಿಗೆ ಅನ್ಸಿರ್ಬೋದು. ಸೊ ಬಿಟ್ಬಿಟ್ರಲ್ಲ, ಮತ್ತೇನು ಅದನ್ನೇ ಆ ವಿಷಯದ ಬಗ್ಗೆನೇ ಏನ್ ಡಿಸ್ಕಷನ್ ಮಾಡ್ತಿರ್ಲಿವಲ್ಲ ಸಂಜನಾ ಹತ್ರ. ಪ್ರಥಮಣ್ಣನ್ ನಾವು ತಿಳಿಸಿದ್ಮೇಲೆ ಅವ್ರ ಪಾಡಿಗೆ ಅವ್ರು ಸುಮ್ನೆ ಇದ್ರು. ಅವ್ರು ಭುವನ್ ಅವರು, ಕೀರ್ತಿ ಅವರು, ಇನ್ನು ಉಳ್ದವ್ರು ಯಾರು ಬಿಡ್ತಿರ್ಲಿವಲ್ಲ ಪ್ರಥಮ್ನ. ಸಂಜನಾಗ ಒಂದೊಂದನ್ನೇ ಎತ್ತಿ ಕೊಡ್ತಿದ್ರಲ್ಲ. ಪ್ರಥಮ್ ಹತ್ರ ನೀನ್ ಹೆಚ್ಚಾಗಿ ಮಾತಾಡಬೇಡ, ಅವ್ನ್ ಸರಿ ಇಲ್ಲ, ಅವನ್ಗೆ ಮುಖಕ್ಕೆ ಸರಿಯಾಗಿ ಬೈ, ಮುಖಕ್ಕೆ ಸರಿಯಾಗಿ ಉಗಿ, ಅವನ ಹತ್ರ ಹೆಚ್ಚಾಗಿ ಮಾತಾಡಕ್ ಹೋಗ್ಬೇಡ, ನೀನ್ ಉಗಿದ್ರೆ ಏನಕ್ಕೆ ಅವನ ಹತ್ರ ಬಂದು ಮಾತಾಡ್ತಾನೆ, ಹಾಗೆ ಹೀಗೆ ಅಂತ ಎತ್ಕೊಡ್ತಾ ಇದ್ದಿದ್ದೆ ಭುವನು, ಕೀರ್ತಿ, ನಮ್ ಮೋಹನ್ ಅಂಕಲ್. ಓಕೆನಾ? ಅದ್ರಲ್ಲೇನು ಈಗ ಏನೋ 1 ಸಾರಿ 2 ಸಾರಿ ನಮ್ ಪ್ರಥಮಣ್ಣ ಹೇಳಿರ್ಬೋದು, ಭುವನ್ ಸರಿ ಇಲ್ಲ, ನನ್ ಲವ್ ಮಾಡು, ಭುವನ ಲವ್ ಮಾಡಬೇಡ, ಹಾಗೆ ಹೇಗೆ ಅಂತ ಹೇಳಿರ್ಬೋದು. ಮತ್ತೆ ನಾವ್ ಹೇಳಿದಕ್ಕೆ ಅದು ತಪ್ಪಾಯ್ತು ಅಂತ ಅವ್ರಿಗೆ ಮನವರಿಕೆ ಆಗಿರ್ಬೋದು. ಸೊ ಬಿಟ್ಬಿಟ್ಟಿದ್ರು. ಆದ್ರೆ ಅದನ್ನೇ ಕೆಣ್ಕಿ ಎತ್ಕೊಡ್ತಾ ಇದ್ದಿದ್ದು ಯಾರು? ಬೇರೆಯವರು, ಅಲ್ಲಿರೋ ಬೇರೆಯವರು ಸ್ಪರ್ಧಿಗಳೆಲ್ಲ ಸಂಜನಾಗೆ ಎತ್ತಿ ಕೊಡ್ತಾ ಇದ್ರು. ಅವನ್ನ ಆ ರೀತಿ ಬೈಯಿ, ಈ ರೀತಿ ಬೈಯಿ, ಅವನೇನು ನಿನ್ನ ಹತ್ರ ಮಾತಾಡಕ್ ಬಂದ್ರೆ ಸರಿಯಾಗಿ ಅವನ ಮುಖಕ್ಕೆ ಉಗಿ, ಹಾಗೆ ಹೇಗೆ ಅಂತ ನಮ್ ಮೋಹನ್ ಅಂಕಲು, ನಮ್ ಕೀರ್ತಿ ಅಣ್ಣ ಎಲ್ಲ ಹೇಳ್ಕೊಡ್ತಾ ಇದ್ರು. ಓಕೆನಾ? ನೀವು ಪ್ರಥಮಣ್ಣ 1 ಸರಿ 2 ಸರಿ ಹೇಳಿದಿಕ್ಕೇನೆ ಇದು ಸರಿನಾ ಅವ್ರು ಹೇಳಿದ್ದು ಅಂತ ಹೇಳಿದ್ರಲ್ಲ. ಪ್ರತಿ ನಿಮಿಷ, ಪ್ರತಿ ಕ್ಷಣನು, ಪ್ರತಿ ದಿನಾನು ನಮ್ಮ ಪ್ರಥಮಣ್ಣನ ಬಗ್ಗೆ ಅಲ್ಲಿರೋರು ಅವ್ನ್ ಸರಿ ಇಲ್ಲ, ಅವ್ನ್ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಿರ್ತಾರಲ್ಲ. ಮತ್ತೆ ನಮ್ ಪ್ರಥಮಣ್ಣ ಎಷ್ಟು ನೊಂದ್ಕೊಂಡಿರ್ತಾರೆ, ಅವ್ರ ಮನಸ್ಸಿಗೆ ಎಷ್ಟು ಬೇಜಾರಾಗಿರುತ್ತೆ. 1 ಸರಿ 2 ಸರಿ ಸರಿ, ಒಬ್ಬ ಮನುಷ್ಯನ ಎಲ್ಲಾರು ಹಾಕೊಂಡು ತುಳಿತಾ ಇದ್ರೆ ಅವನ ಮನಸ್ಸಿಗೆ ಎಷ್ಟು ಬೇಜಾರಾಗುತ್ತೆ. ಆದ್ರೆ ಎಲ್ಲಾರ ತರ ನಮ್ ಪ್ರಥಮಣ್ಣ ಅಲ್ಲ. ಅದನ್ನ ಎಲ್ಲದನ್ನು ಸಂತೋಷವಾಗಿ ತಗೊಂಡ್ರು, ಯಾವ್ದನ್ನು ತಲೆಗೆ ಹಾಕೊಂಡಿಲ್ಲ. ಆಯ್ತಾ? ಅದೇ ಹೇಳ್ತೀವಲ್ಲ, ಒಳ್ಳೆ ವಿಷಯನ ತಲೆಗೆ ಹಾಕೊಂತೀವಿ, ಕೆಟ್ಟ ವಿಷಯನೆಲ್ಲ ಎತ್ತು ಬಿಸಾಡ್ತೀವಿ. ಆ ರೀತಿ ನಮ್ ಪ್ರಥಮಣ್ಣ ಒಳ್ಳೆ ವಿಚಾರನೆಲ್ಲ ತಲೆಗೆ ಇಟ್ಕೊಂಡ್ರು, ಕೆಟ್ಟ ವಿಚಾರನೆಲ್ಲ ಎತ್ತು ಬಿಸಾಡಿದ್ರು. ಓಕೆನಾ? ಮತ್ತೆ ಇನ್ನೇನಣ್ಣ ಚಂದನಣ್ಣ, ಮತ್ತೆ ಇನ್ನೇನ್ ಹೇಳಿದ್ರಿ ನೀವು ರೇಖಾ ಮೇಡಮ್ ಅವ್ರ ಫ್ಯಾನ್ ಅಂತ ಹೇಳಿದಿರ. ಓಕೆ, ಇಟ್ಕೊಳ್ಳಿ. ನೀವು ರೇಖಾ ಮೇಡಮ್ ಅವ್ರ ಫ್ಯಾನ್ ಆದ್ರೆ ನಾವು ಪ್ರಥಮಣ್ಣನ್ ಫ್ಯಾನ್. ನಿಮ್ಗೆ ಇಷ್ಟ ಆಗಿದೆ ರೇಖಾ ಮೇಡಮ್, ನೀವ್ ಅವ್ರ ಫ್ಯಾನ್ ಆಗಿದ್ರೆ, ನಮ್ಗೆ ಇಷ್ಟ ಆಗಿದೆ ಪ್ರಥಮಣ್ಣ, ನಾವ್ ಫ್ಯಾನ್ ಆಗಿದೀವಿ. ಅದ್ರಲ್ಲೇನು? ನಿಮ್ಗೆ ಒಳ್ಳೇದಾಗಿ ರೇಖಾ ಮೇಡಮ್ ಬಗ್ಗೆ ಹೇಳೋದಿದ್ಯಾ ಹೇಳಿ, ನಿಮ್ಗೆ ಅನ್ಸಿದ ಅನ್ಸಿಕೆ ನೀವ್ ಹೇಳಿ. ನಮ್ಗ್ ಪ್ರಥಮಣ್ಣ ಇಷ್ಟ ಆಗಿದ್ರೆ ಅದಕ್ಕೆ ಅವ್ರ ಬಗ್ಗೆ ನಾವ್ ಮಾತಾಡ್ತೀವಿ. ಅವ್ರ ನೇರ ಮಾತು, ನೇರ ನುಡಿಗೆ ನಾವು ನಮ್ಗಿಷ್ಟ ಅವ್ರು ಮಾತಾಡೋ ಮಾತು, ಅದಕ್ಕೋಸ್ಕರ ನಾವು ಅವ್ರಿಗೆ ಓಟ್ ಹಾಕ್ತಿವಿ, ಅವ್ರನ್ನ ಗೆಲ್ಲಿಸ್ತೀವಿ. ಓಕೆನಾ? ಹೇಳ್ಬೇಕಂತಂದ್ರೆ ನಿಜ ಒಳ್ಳೆ ಕನ್ನಡ ಅಂತಂದ್ರೆ ನಮ್ ಪ್ರಥಮಣ್ಣ ಮಾತಾಡೋದೇ ಒಳ್ಳೆ ಕನ್ನಡ. ಅಲ್ಲಿರೋರು ಯಾರು ನ್ಯಾಯವಾಗಿ ಮಾತಾಡೋದಿಲ್ಲ. ನಾವ್ ಕನ್ನಡ ಭಾಷೆನೆ ಮರ್ತೋಗ್ತಾ ಇದೀವಿ ಅನ್ನೋ ಸಮಯದಲ್ಲಿ ಪ್ರಥಮಣ್ಣ ಬಂದು ಕನ್ನಡ ಭಾಷೆ ಇನ್ನೂ ಉಳ್ದಿದೆ ಅಂತ ತೋರ್ಸ್ಕೊಟ್ಟಿದ್ದಾರೆ. ಯಾಕಂತಂದ್ರೆ ನಾವು ಸರಿಯಾಗಿ ಕನ್ನಡ ಕೇಳೋದ್ ಬಂದ್ಬಿಟ್ಟು ಕನ್ನಡ ನ್ಯೂಸ್ ಚಾನಲ್ ಅಲ್ಲಿ ಬಿಟ್ರೆ ಇನ್ಯಾವ್ದ್ರಲ್ಲೂ ನಾವು ಕನ್ನಡನ ಸರಿಯಾಗಿ ನಮ್ ಕಿವಿಗೆ ಸಂಪೂರ್ಣ ಕನ್ನಡ ಎಲ್ಲೂ ನಾವು ಕೇಳಕ್ ಸಾಧ್ಯ ಆಗ್ತಾ ಇಲ್ಲ. ಆದ್ರೆ ಪ್ರಥಮಣ್ಣ ಮಾತಾಡೋ ಒಂದೊಂದು ಕನ್ನಡ ಪದಗಳು ನಮ್ಗೆ
ತುಂಬಾ ಇಷ್ಟ ಆಗಿದೆ. ಅದಕ್ಕಾಗಿ ಕನ್ನಡಗೆ ಅವ್ರು ಚೆನ್ನಾಗಿ ಕನ್ನಡ ಮಾತಾಡ್ತಾರೆ, ಮತ್ತೆ ನೇರ ಮಾತು ನೇರ ನುಡಿ ನಮ್ಗೆ ಇಷ್ಟ ಆಗಿದ್ದಾರೆ ಅಷ್ಟೇ. ನಿಮ್ಗೆ ರೇಖಾ ಮೇಡಮ್ ಇಷ್ಟನಾ? ಓಕೆ, ರೇಖಾ ಮೇಡಮ್ ಬಗ್ಗೆ ನೀವೇನಾದ್ರು ನಿಮ್ಮ ಅನಿಸಿಕೆ ಇದೆ ಹೇಳ್ಕೊಳ್ಳಿ. ನಮ್ ಪ್ರಥಮ ಅಣ್ಣನ ಬಗ್ಗೆ ನಮ್ಗೆ ಏನ್ ಅನಿಸಿಕೆ ಇದೆ ನಾವ್ ಅದನ್ನ ಹೇಳ್ತಾ ಇದೀವಿ ಅಷ್ಟೇ, ಓಕೆನಾ? ಇನ್ನೊಂದು, ಪ್ರಥಮ ಅಣ್ಣ ಏನ್ ಮಾಡಿದ್ರು ನಾವ್ ಸರಿ ಅಂತ ಹೇಳೋದಿಲ್ಲ ಚಂದನ ಅಣ್ಣ, ಓಕೆನಾ? ಅವ್ರು ತಪ್ಪು ಮಾಡಿದಾಗ ತಪ್ಪು ಅಂತ ಹೇಳ್ತೀವಿ. ಅವ್ರು ಒಳ್ಳೇದ್ ಮಾಡಿದ್ರೆ ನಮ್ಗೆ ಇಷ್ಟ ಆದ್ರೆ ನಮ್ಗೆ ಇಷ್ಟ ಆಗಿದೆ ಅಂತ ನಾವು ತಿಳಿಸ್ತೀವಿ ಅಷ್ಟೇ, ಓಕೆನಾ ಅಣ್ಣ? ಈಗ ನಾವು ಕೈ ತಗೊಂಡ್ರೆ ಕೈಯಲ್ಲಿ 5 ಬೆರಳು ಒಂದೇ ಸಮ ಇರುತ್ತಾ? ಒಂದೊಂದ್ ಬೆರಳು ಡಿಫ್ರೆಂಟ್ ಆಗಿದೆ ಹಾಗೆ, ಓಕೆನಾ? ಈಗ ಕೀರ್ತಿ ತರ ಪ್ರಥಮ ಅಣ್ಣ ಇರ್ಬೇಕು ಅಂತ ಏನಿಲ್ಲ, ಭುವನ್ ತರ ನಮ್ ರೇಖಾ ಮೇಡಮ್ ಇರ್ಬೇಕು ಅಂತ ಏನೇ ಇಲ್ಲ, ಓಕೆನಾ? ನಮ್ ಪ್ರಥಮ್ ತರ ಶಾಲಿನಿ ಮೇಡಮ್ ಇರ್ಬೇಕು ಅಂತ ಏನಿಲ್ಲ. ಅವ್ರವ್ರಿಗೆ ಯಾವ್ಯಾವ ರೀತಿ ಇದೆಯೋ ಆಗಿದ್ದಾರೆ, ಅದನ್ನ ನಮ್ಮ ಮೇಲೆ ಬಿಟ್ಟಿದ್ದಾರೆ. ನಾವ್ ಈ ರೀತಿ ಇದ್ದೀವಿ, ನೀವ್ ಯಾವ ರೀತಿ ನಮ್ಮ ತಗೊಂತೀರಾ ಅಂತ ನಮ್ಮ ಮೇಲೆ ಬಿಟ್ಟಿದ್ದಾರೆ. ನಮ್ಗೆ ಯಾರು ಇಷ್ಟ ಆಗಿದೆ ನಾವು ಅವ್ರನ್ನ ಆಯ್ಕೆ ಮಾಡ್ಕೊಂಡಿದೀವಿ. ಆಯ್ಕೆ ಮಾಡ್ಕೊಂಡು ಪ್ರತಿಯೊಬ್ಬರಿಗೂ ಅದು ರೈಟ್ಸ್ ಇದೆ, ಅವ್ರು ಆಯ್ಕೆ ಮಾಡ್ಕೊಂಡಿದ್ದಾರೆ. ನೀವ್ ಯಾಕೆ ಅವ್ರ ಬಗ್ಗೆ ಮಾತಾಡ್ತೀರಾ? ನೀವ್ ಯಾಕೆ ಆ ರೀತಿ ಹೇಳ್ತೀರಾ ಅನ್ನೋ ಆ ರೀತಿ ಕೇಳೋದಿಕ್ಕೆ ಯಾರಿಗೂ ಯಾವ ರೈಟ್ಸು ಇಲ್ಲ, ಓಕೆನಾ? ನಮ್ಗೆ ಇಷ್ಟ ಆಗಿದೆ, ನಾವ್ ಪ್ರಥಮ ಅಣ್ಣನ್ಗೆ ವೋಟ್ ಹಾಕ್ತೀವಿ. ನಮ್ಗೆ ಇಷ್ಟ ಆಗಿದೆ, ಅವರು ಮಾತಾಡೋ ಮಾತು ನಮ್ಗೆ ಇಷ್ಟ. ಅವರು ಕನ್ನಡ ಸ್ಪಷ್ಟನೇ ಇದೆಯಲ್ಲ, ಆಹಾ, ಕನ್ನಡ ಯಾರದು ಅಷ್ಟು ಸ್ಪಷ್ಟವಾಗಿ ಮಾತಾಡ್ತಾರ ಅಲ್ಲಿರೋರು, ಯಾರು ಮಾತಾಡಲ್ಲ. ಕೀರ್ತಿ ಅಣ್ಣ ಏನೋ ಕನ್ನಡದ ಬಗ್ಗೆ ಹೋರಾಡಿದಾರಂತೆ, ಯಾವತ್ತಾದ್ರೂ ಸ್ಪಷ್ಟವಾಗಿ ಕನ್ನಡ ಪದಗಳು ಮಾತಾಡಿದಾರ? ಇಲ್ಲ. ಆದ್ರೆ ನಮ್ ಪ್ರಥಮ ಅಣ್ಣ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ನೋಡಿ, ಅವ್ರ ಕನ್ನಡ ಎಷ್ಟು ಸ್ಪಷ್ಟವಾಗಿ ನಮ್ಗೆ ಅರ್ಥ ಆಗುತ್ತೆ ಅಂತ. ನಿಜ ಹೇಳ್ಬೇಕಂದ್ರೆ ನನ್ ಕನ್ನಡ ಅಂದ್ರೆ ತುಂಬಾನೇ ಅಭಿಮಾನ. ನನ್ ಕನ್ನಡ ಬಗ್ಗೆ ಯಾರಾದ್ರೂ ಹಾಗೀಗ್ ಮಾತಾಡೋ ನಂಗೆ ಸಿಟ್ಟು ಜಾಸ್ತಿ ಬರುತ್ತೆ. ಆದ್ರೆ ನನ್ ಕನ್ನಡ ಮಾತುಗಳು ಪ್ರಥಮ ಅಣ್ಣ ಮಾತಾಡ್ತಾರಲ್ಲ, ನಂಗೆ ತುಂಬಾ ಇಷ್ಟ ಆಯ್ತು. ಕನ್ನಡ ತುಂಬಾ ಸ್ಪಷ್ಟವಾಗಿ ಮಾತಾಡ್ತಾರೆ, ಮತ್ತೆ ನೇರ ನುಡಿ ನೇರ ಮಾತು, ಓಕೆನಾ? ಅದಕ್ಕಾಗಿ ಪ್ರಥಮ ಅಣ್ಣ ಅಂದ್ರೆ ನಮ್ಗಿಷ್ಟ. ನೀವ್ ಯಾರು ಏನೇ ಹೇಳ್ರಿ, ನೀವ್ ಹೇಳಿದ ಮಾತ್ರಕ್ಕೆ ನಾವೇನು ಪ್ರಥಮ ಅಣ್ಣನ್ಗೆ ಓಟ್ ಹಾಕ್ದಿರಾ, ಇಲ್ಲ ಪ್ರಥಮ ಅಣ್ಣನ ಗೆಲ್ಲಿಸ್ದಿರಾ ನಾವೇನ್ ಇರಲ್ಲ, ಅಥವಾ ಪ್ರಥಮ ಅಣ್ಣನ ಬಗ್ಗೆ ಮಾತಾಡಿದ್ರೆ ನಾವ್ ಸುಮ್ನೆ ಕೂತ್ಕೊಳಲ್ಲ, ಓಕೆನಾ? ನಮ್ಗಿಷ್ಟ ಆಗಿರೋರ್ ಬಗ್ಗೆ ನಾವ್ ಮಾತಾಡ್ತೀವಿ. ನಮ್ಗೆ ರೈಟ್ಸ್ ಇಲ್ವಾ? ನಮ್ಗಿಷ್ಟ ಇರೋರ್ ಬಗ್ಗೆ ನಮ್ಗೆ ಮಾತಾಡ್ಸೋ ರೈಟ್ಸ್ ಇಲ್ವಾ ನಮ್ಗೆ? ನಮ್ ಪ್ರಥಮ ಅಣ್ಣ ಅಂದ್ರೆ ಇಷ್ಟ, ನಾವ್ ಮಾತಾಡ್ತೀವಿ ಅಷ್ಟೇ, ಓಕೆನಾ? ನಿಮ್ಗಿಷ್ಟ ಆಗಿರೋ ಸ್ಪರ್ಧೆಗಳ ಬಗ್ಗೆ ನೀವು ಮಾತಾಡ್ಬೇಕಾ? ಮಾತಾಡ್ಕೊಳ್ಳಿ. ನಮ್ಗಿಷ್ಟ ಆಗಿರೋ ಸ್ಪರ್ಧೆ ಬಗ್ಗೆ ನಾವ್ ಮಾತಾಡ್ತೀವಿ, ಓಕೆನಾ? ಸರಿ, ಓಕೆ ಚಂದನ ಅಣ್ಣ, ನಿಮ್ ಪ್ರಶ್ನೆಗಳಿಗೆಲ್ಲ ಉತ್ತರ ಸಿಕ್ಕಿದೆ ಅಂತ ಅನ್ಕೊಂತೀನಿ ಅಣ್ಣ, ಓಕೆನಾ? ನಮ್ಗಿಷ್ಟ ಪ್ರಥಮ ಅಣ್ಣ ಅಂದ್ರೆ ನಾವು ಮಾತಾಡ್ತಾ ಇರ್ತೀವಿ, ಯಾವಾಗೂ ಮಾತಾಡ್ತಾ ಇರ್ತೀವಿ ಪ್ರಥಮ ಅಣ್ಣನ ಬಗ್ಗೆ, ಓಕೆನಾ? ನಿಮ್ಗೇನ್ ತೊಂದ್ರೆ ಅಣ್ಣ? ಓಕೆ, ನಾನೇನಾದ್ರು ತಪ್ಪಾಗಿ ಮಾತಾಡಿದ್ರೆ ಐ ಆಮ್ ವೆರಿ ಸಾರಿ. ಆದ್ರೆ ನನ್ಗನ್ಸಿತ್ತು, ಅನ್ಸಿದ್ದನ್ನ ನಾನು ಹೇಳಿದ್ದೀನಿ, ಓಕೆನಾ? ಅದ್ರಲ್ಲಿ ತಪ್ಪಿದ್ರೆ ನನ್ನ ಕ್ಷಮಿಸಿ, ಓಕೆನಾ? ಓಕೆ, ಬಾಯ್. ನೀವು ಕೇಳಿದ ಪ್ರಶ್ನೆಗೆಲ್ಲ ಅದಕ್ಕೂ ಉತ್ತರ ಸಿಕ್ಕಿದೆ ಅಂತ ಅನ್ಕೊಂತೀನಿ ಅಣ್ಣ, ಚಂದನ ಅಣ್ಣ. ಓಕೆ ಅಣ್ಣ, ಬಾಯ್. ನಮಸ್ಕಾರ ಚಂದನ್ ಅವರೇ, ನಾನು ಪೃಥ್ವಿ ಅಂತ, ಚಂದ್ರಬಣ್ಣದವ್ರೆ. ನಿಮ್ಮ ಆಡಿಯೋ ಕೇಳಿಸ್ಕೊಂಡೆ ನಾನು. ಸಂಜನಾ ಮತ್ತೆ ಭುವನ್ ಅವ್ರ ಸ್ಟೋರಿ ಹೇಳಿದಿರಲ್ವಾ, ಅವ್ರ ಮಧ್ಯ ಪ್ರಥಮಣ್ಣ ಬಂದ್ರು ಅಂತ ಹೇಳಿದಿರಲ್ವಾ. ಪ್ರಥಮಣ್ಣ ಭುವನ್ ಸರಿ ಇಲ್ಲ ಅಂತ ಸಂಜನಾ ಅವ್ರಿಗೆ ತಮಾಷೆಗೂ ಹೇಳಿರ್ಬೋದು ಅಲ್ವಾ. ಈಗ ನೀವೇ ನೋಡಿದೀರಾ ಇಷ್ಟ ದಿನ ಸಂಜನಾ ಅವ್ರು ಇದ್ದಾಗ ಎಷ್ಟು ಡಬಲ್ ಗೇಮ್ ಮಾಡಿದ್ರು ಅಂತ. ಅವ್ರ ವ್ಯಕ್ತಿತ್ವನ ಹೊರಗೆ ಎಳಿಯೋದಿಕ್ಕೂ ಈ ತರ ಮಾತಾಡಿರ್ಬೋದು ಅಲ್ವಾ. ಫಸ್ಟ್ ಡೇನೆ ಭುವನ್ ಸರಿ ಇಲ್ಲ ಅಂತ ಪ್ರಥಮಣ್ಣ ಹೇಳ್ದಾಗ ಇದನ್ನ ಸಂಜನಾ ಅವರು ಅವಾಯ್ಡ್ ಮಾಡ್ಬೋದಿತ್ತಲ್ವಾ. ಈ ತರ ಮಾತಾಡ್ಬೇಡಿ ಪ್ರಥಮ್ ಅವರೇ, ನಮ್ಮ ಫ್ರೆಂಡ್ಶಿಪ್ ಬಗ್ಗೆ ನಮಗ್ ಗೊತ್ತು, ಇದ್ರಲ್ಲಿ ನೀವ್ ಇಂಟರ್ಫಿಯರ್ ಆಗ್ಬೇಡಿ ಅಂತ ಹೇಳಿದಿದ್ರೆ ಪ್ರಥಮಣ್ಣ ಹೋಗ್ತಿರ್ಲಿಲ್ಲ ಅಲ್ವಾ. ಪ್ರಥಮಣ್ಣ ಮಾತಾಡ್ದಾಗೆಲ್ಲ ನಗಾಡ್ಕೊಂಡು ಅವ್ರು ಹೇಳ್ದಾಗೆಲ್ಲ ಕೇಳಿಸ್ಕೊಂಡು ಸಂಜನಾ ಅವ್ರು ಸುಮ್ಮನೆ ಇದ್ದಾಗ ಏನ್ ಅರ್ಥ ಬರುತ್ತೆ? ಎಲ್ಲೋ ಈ ಹುಡುಗಿಗೂ ನನ್ ಕಂಡ್ರೆ ಇಷ್ಟ ಅನ್ಸುತ್ತೆ ಅಂತ ಅವರು ಮಾತಾಡೋದು ಜಾಸ್ತಿ ಮಾಡಿದ್ರು. ಇದರಲ್ಲಿ ತಪ್ಪಿರೋದು ಸಂಜನಾ ಅವ್ರದ್ದು, ಗೊತ್ತಾಯ್ತಾ. ಸಂಜನಾ ಅವರು ಐ ಲವ್ ಯು ಅಂತ ಪ್ರಥಮಣ್ಣನ್ಗೆ ಹೇಳಿ ನಾನು ಹೇಳಿನೇ ಇಲ್ಲ ಅಂತ ಡ್ರಾಮಾ ಮಾಡಿದ್ರು. ಆ ಥರ ಏನು ಪ್ರಥಮಣ್ಣ ಮಾಡಿಲ್ವಲ್ಲ. ಏನೇ ಮಾತಾಡಿದ್ರು ಇಲ್ಲಿ ನಾನು ಮಾತಾಡಿದ್ದೀನಿ, ನಾನು ಹೇಳಿದ್ದೀನಿ ಅಂತಾನೆ ಒಪ್ಕೊಂಡಿದ್ದಾರೆ ತಾನೆ. ಸುದೀಪಣ್ಣ ಅವರು ಹೇಳಿರೋದು ಏನಂತ, 15 ಜನ ಹಲವಾರು ಮುಖವಾಡಗಳು ಅಂತ ಮುಖವಾಡಗಳಲ್ಲಿ ಒಂದು ಮುಖವಾಡ ವೀಕ್ಷಕರಿಗೂ ಗೊತ್ತಾಯ್ತಲ್ವಾ, ಅದು ಯಾರಿಂದ? ಪ್ರಥಮಣ್ಣನಿಂದ. ನೆಕ್ಸ್ಟು ನೀವು ಮೊದಲು ಒಳ್ಳೆಯವರು ಕೆಟ್ಟವರು ಅಂತ
ಸರ್ಟಿಫಿಕೇಟ್ ಕೊಡೋ ಮುಂಚೆ ಯಾಕೆ ಈ ಥರ ಮಾತಾಡಿರ್ಬೋದು ಅಂತ ಎಲ್ಲ ರೀತಿಯಿಂದನೂ ಯೋಚನೆ ಮಾಡಿ ಕೊನೆಗೆ ನಿಮ್ಗೆ ಆನ್ಸರ್ ಸಿಗತ್ತೆ. ನೆಕ್ಸ್ಟ್ ಆಟದ ವೈಖರಿ ಬಗ್ಗೆ ಮಾತಾಡಿದ್ದೀರಾ, ಅಲ್ಲಿ ಬೇರೆ ಪದಗಳನ್ನು ಬಳಸ್ತಾರೆ ಪ್ರಥಮರು ಅಂತ. ಹುಚ್ಚ ವೆಂಕಟ್ ಸರ್ಗಿಂತನೂ ಬೇರೆ ಪದಗಳನ್ನ ಬಳಸಿಲ್ವಲ್ಲ ಅವರು. ಬಿಗ್ ಬಾಸ್ನಲ್ಲಿರೋ ಎಲ್ಲ ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ಕೊಡೋ ಟಾಸ್ಕ್ಗಳನ್ನ ಆಟದ ವೈಖರಿನಲ್ಲೇ ಎಲ್ಲರೂ ನೋಡಿ ಆಟ ಆಡಿದ್ರೆ ಇಂಥ ಪದಗಳನ್ನ ಬಳಸೋ ಅವಶ್ಯಕತೆ ಪ್ರಥಮಣ್ಣಂಗೂ ಇಲ್ಲ ಅಲ್ವಾ? ನೀವು ಅದನ್ನ ಯೋಚನೆ ಮಾಡಿದ್ದೀರಾ? ಪ್ರಥಮಣ್ಣ ನಿಮ್ಗೆ ಇಷ್ಟ ಇಲ್ಲ ಅಲ್ವಾ? ಇಷ್ಟ ಪಡ್ಬೇಕು ಅಂತ ಯಾರ್ರೀ ಹೇಳಿರೋದು? ನೀವು ಪಡ್ಬೇಡಿ. ಪ್ರಥಮಣ್ಣ ವಿನ್ ಆಗಲ್ಲ ಅಂತ ನೀವು ಹೇಗೆ ಹೇಳ್ತೀರಾ? ಬಿಗ್ ಬಾಸ್ ಪ್ರೋಗ್ರಾಮ್ ನಡೆಸಿರೋರು ನೀವಾ? ಇಲ್ಲ ತಾನೆ. ಜನ ಯಾರಿಗೆ ಓಟ್ ಹಾಕ್ತಾರೆ ಅವ್ರು ಗೆಲ್ಲೋದ್ರ ಬಗ್ಗೆ ಮಾತಾಡ್ಬೇಡಿ. ಪ್ರಥಮಣ್ಣ ವಿನ್ ಆದ್ರೆ ಬಿಗ್ ಬಾಸ್ ನೋಡಲ್ವಂತೆ. ನೋಡ್ಬೇಡಿ ಬಿಡ್ರಿ. ನೀವು ಒಬ್ರು ನೋಡ್ಬೇಕು ಅಂತ ಬಿಗ್ ಬಾಸ್ ನಡೆಸ್ತಿದಾರಾ? ಇಲ್ಲ ತಾನೆ. ಪ್ರಪಂಚದಲ್ಲಿ ಕೋಟಿ ಕೋಟಿ ಜನ ಕನ್ನಡಿಗರಿದ್ದಾರೆ, ಅವ್ರು ನೋಡ್ತಾರೆ ಬಿಡ್ರಿ. ಜನರು ಹಂಗ್ ಮಾತಾಡ್ತಾರೆ ಹಿಂಗ್ ಮಾತಾಡ್ತಾರೆ ಅಂತಿರಲ್ಲ, ಎಲ್ರು ಮಾತಾಡ್ತಾರೆ. ಬಾಯಿ ಇರೋದೇ ಮಾತಾಡೋಕೆ ಕಣ್ರಿ. ಈಗ ನೀವು ಮಾತಾಡಿಲ್ವಾ? ಅದೇ ತರ ನೀವು ಮಾತಾಡ್ತೀರಾ, ನಾವು ಮಾತಾಡ್ತೀವಿ. ನೀವು ರೇಖಾ ಅವ್ರ ಫ್ಯಾನ್ ಅಂತ ಒಂದು ಲೈನ್ ಹೇಳೋದಿಕ್ಕೆ ಪ್ರಥಮಣ್ಣನ ವಿಷಯ ತೆಗೆದು ಯಾಕೆ ಮಾತಾಡ್ಬೇಕು? ಬಿಗ್ ಬಾಸ್ ಮನೆಯಲ್ಲಿ ಬೇರೆ ಯಾರು ಸಿಗಲ್ವಾ ನಿಮ್ಗೆ ಮಾತಾಡಕ್ಕೆ? ಮೋಹನ್ ಅವ್ರ ಬಗ್ಗೆ ಮಾತಾಡಿ, ಇಲ್ಲ ಮಾಳವಿಕಾ ಅವ್ರ ಬಗ್ಗೆ ಮಾತಾಡಿ. ಅವರು ಬೇಡವಾ? ಬೇರೆ ಕಂಟೆಸ್ಟೆಂಟ್ಗಳ ಬಗ್ಗೆ ಮಾತಾಡಿ. ಅದ್ ಬಿಟ್ಟು ಪ್ರಥಮಣ್ಣನ ಬಗ್ಗೆನೇ ಯಾಕೆ ಮಾತಾಡ್ತೀರಾ? ಅವ್ರು ಮಾಡಿರೋ ತಪ್ಪನ್ನ ಎತ್ತಿ ತೋರ್ಸಲ್ಲ, ಬೇರೆಯವ್ರ ತಪ್ಪಿನ ಬಗ್ಗೆ ಮಾತಾಡ್ತಾರೆ ಅಂತಿರಲ್ಲ. ಅವ್ರು ಬಿಗ್ ಬಾಸ್ ಮನೇಲಿ ಮಾಡಿರೋ ಕೆಲ್ಸಗಳಲ್ಲಿ ಮಾತಾಡಿರೋ ವಿಷಯಗಳಲ್ಲಿ ಎಲ್ಲದ್ರಲ್ಲೂ ನಿಮ್ಗೆ ತಪ್ಪಂತ ಅನ್ಸಿದೆ. ನೀವು ಯೋಚನೆ ಮಾಡ್ತಿರೋ ರೀತಿಲಿ ಪ್ರಥಮಣ್ಣ ಕೂತಿದ್ರು ತಪ್ಪು, ನಿಂತಿರೋ ತಪ್ಪು, ಒಟ್ನಲ್ಲಿ ಏನೇ ಮಾಡಿದ್ರು ತಪ್ಪು ಅನ್ನೋ ರೀತಿ ಹೇಳ್ತಿದ್ದೀರಾ. ಮೊದ್ಲು ಅದನ್ನ ಬಿಡಿ, ಇದು ಒಳ್ಳೇದಲ್ಲ. ಪ್ರಥಮಣ್ಣನ ಬಗ್ಗೆ ಇಷ್ಟು ಮಾತಾಡಿದಿರಲ್ಲ, ಬೇರೆ ಯಾವ ಕಂಟೆಸ್ಟೆಂಟ್ ಬಗ್ಗೆ ಮಾತಾಡಿಲ್ಲ. ಮತ್ತೆ ಅವ್ರು ಮಾಡೋ ತಪ್ಪುಗಳು ನಿಮಗೆ ಕಾಣಿಸ್ತಿಲ್ಲ. ಪ್ರಥಮಣ್ಣನ ಬಗ್ಗೆನೇ ಯೋಚನೆ ಮಾಡೋದ್ ಬಿಟ್ಟು ಬೇರೆ ಕಂಟೆಸ್ಟೆಂಟ್ಗಳ ಬಗ್ಗೆನೂ ಸ್ವಲ್ಪ ಗಮನ ಹರಿಸಿ ಅಲ್ವಾ? ಅದ್ಬಿಟ್ಟು ನೀವು ಪ್ರಥಮಣ್ಣನ್ನೇ ಆ ತರ ಮಾಡ್ತಾರೆ, ಈ ತರ ಮಾಡ್ತಾರೆ, ಮಧ್ಯ ಹೋಗಿ ಇಂಟರ್ಫಿಯರ್ ಆಗ್ತಾರೆ, ಅವೆಲ್ಲ ಬಿಟ್ಬಿಡಿ ಸರ್. ನೆಕ್ಸ್ಟ್, ನಿನ್ನೆ ಮನ್ಸೂರ್ ಅಣ್ಣ ಅನ್ನೋರ್ಗೂ ಆನ್ಸರ್ ಹೋಗಿದೆ. ನೀವು ಆಡಿಯೋ ನೋಡಿದ್ದೀರಾ, ಕೇಳಿದ್ದೀರಾ ಅಂತ ಅನ್ಕೊಂತೀನಿ. ಸೊ ಇದನ್ನ ನಾನು ಇಲ್ಲಿವರೆಗೆ ಹೇಳಿದ್ದನ್ನ ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಅನ್ಕೊಂತೀನಿ. ಥ್ಯಾಂಕ್ ಯು. ಅಂಡ್ ನೆಕ್ಸ್ಟ್, ನಿಮ್ಗೆ ಇಷ್ಟ ಇರೋ ಒಬ್ರು ಬಗ್ಗೆ ಮಾತಾಡೋದಿಕ್ಕೆ ಇನ್ನೊಬ್ರು ವಿಷಯ ತೆಗೆದು ಮಾತಾಡೋದು ಚೆನ್ನಾಗಿರಲ್ಲ. ಓಕೆನಾ? ಥ್ಯಾಂಕ್ ಯು.